ನಮಸ್ಕಾರ. ಯುಗಗಳು ಬೇರೆಯಾದರೂ ಗುರಿ ಒಂದೇ ಆಗಿತ್ತು: ಅಧರ್ಮದ ವಿನಾಶ ಮತ್ತು ಧರ್ಮದ ಸ್ಥಾಪನೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಮಹಾಭಾರತದ ಯುದ್ಧವನ್ನು ಗೆಲ್ಲಿಸಿಕೊಟ್ಟರೆ, ಕಲಿಯುಗದ ಆರಂಭದಲ್ಲಿ ಆಚಾರ್ಯ ಚಾಣಕ್ಯರು ಅಖಂಡ ಭಾರತವನ್ನು ನಿರ್ಮಿಸಿದರು. ಶ್ರೀಕೃಷ್ಣನ ಮಾಯೆಯನ್ನು ಚಾಣಕ್ಯರು ಹೇಗೆ ಅರ್ಥೈಸುತ್ತಾರೆ? ಚಾಣಕ್ಯನ ನೀತಿಗಳಿಗೂ ಕೃಷ್ಣನ ಬೋಧನೆಗಳಿಗೂ ಇರುವ ಆ ಅವಿನಾಭಾವ ಸಂಬಂಧವೇನು? ಇಂದು ನಾವು ಇಬ್ಬರು ಯುಗಪುರುಷರ ರಾಜತಂತ್ರದ ರಹಸ್ಯಗಳನ್ನು ಬಿಡಿಸಿಡೋಣ. ನಂಬರ್ 1, ಸಾಮ, ದಾನ, ಭೇದ ಮತ್ತು ದಂಡ, ದ ಫೋರ್ಫೋಲ್ಡ್ ಸ್ಟ್ರಾಟಜಿ. ಚಾಣಕ್ಯರ ರಾಜತಂತ್ರದ ಮೂಲಮಂತ್ರಗಳಾದ ಸಾಮ, ದಾನ, ಭೇದ ಮತ್ತು ದಂಡ ಇವುಗಳ ಅಸಲಿ ಪ್ರಯೋಗವನ್ನು ನಾವು ಶ್ರೀಕೃಷ್ಣನ ಜೀವನದಲ್ಲಿ ಕಾಣುತ್ತೇವೆ. ಕೃಷ್ಣನು ಸಂಧಾನಕ್ಕಾಗಿ ಕೌರವ ಸಭೆಗೆ ಹೋಗಿದ್ದು ಸಾಮ. ಚಾಣಕ್ಯರು ಹೇಳುತ್ತಾರೆ, ಶತ್ರುವನ್ನು ಯುದ್ಧವಿಲ್ಲದೆ ಸೋಲಿಸುವುದು ಅತಿ ದೊಡ್ಡ ಗೆಲುವು. ಆದರೆ ಶತ್ರು ಒಪ್ಪದಿದ್ದಾಗ ಭೇದ ಮತ್ತು ದಂಡ ಅನಿವಾರ್ಯ. ಕೃಷ್ಣನು ಕರ್ಣ ಮತ್ತು ಶಲ್ಯರ ಮನಸ್ಸನ್ನು ಬದಲಾಯಿಸಿದ್ದು ಹೇಗೆ ಎಂಬುದು ಚಾಣಕ್ಯನ ರಾಜತಂತ್ರಕ್ಕೆ ಅತಿದೊಡ್ಡ ಸ್ಫೂರ್ತಿ. ನ್ಯಾಯಕ್ಕಾಗಿ ಮಾಡುವ ಯಾವುದೇ ತಂತ್ರವೂ ಅಧರ್ಮವಲ್ಲ ಎಂದು ಇಬ್ಬರೂ ನಂಬಿದ್ದರು. ನಂಬರ್ 2, ಶಸ್ತ್ರಕ್ಕಿಂತ ಶಾಸ್ತ್ರ ಮತ್ತು ಯುಕ್ತಿ ಶ್ರೇಷ್ಠ. ಕೃಷ್ಣನು ಕುರುಕ್ಷೇತ್ರದಲ್ಲಿ ಶಸ್ತ್ರ ಹಿಡಿಯಲಿಲ್ಲ, ಆದರೂ ಪಾಂಡವರು ಗೆದ್ದರು. ಚಾಣಕ್ಯರು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಾಗ ಕತ್ತಿ ಹಿಡಿಯಲಿಲ್ಲ, ಬದಲಾಗಿ ತನ್ನ ಬುದ್ಧಿವಂತಿಕೆಯನ್ನು ಬಳಸಿದರು. ಚಾಣಕ್ಯನ ಪ್ರಕಾರ ಒಬ್ಬ ಯೋಧ 1000 ಜನರನ್ನು ಕೊಲ್ಲಬಲ್ಲ, ಆದರೆ ಒಬ್ಬ ಜ್ಞಾನಿ ಇಡೀ ಸೈನ್ಯವನ್ನೇ ದಾರಿ ತಪ್ಪಿಸಬಲ್ಲ. ಕೃಷ್ಣನು ಜಯದ್ರಥನ ವಧೆಗಾಗಿ ಸೂರ್ಯನನ್ನೇ ಮರೆಮಾಡಿದ ಆ ಮಾಯೆಯನ್ನು ಚಾಣಕ್ಯರು ಬುದ್ಧಿಶಕ್ತಿ ಎಂದು ಕರೆಯುತ್ತಾರೆ. ಭೌತಿಕ ಬಲಕ್ಕಿಂತ ಮಾನಸಿಕ ಬಲವೇ ಅಂತಿಮ ಜಯ ತಂದುಕೊಡುತ್ತದೆ ಎನ್ನುವುದಕ್ಕೆ ಇವರಿಬ್ಬರೇ ಸಾಕ್ಷಿ. ನಂಬರ್ 3, ಧರ್ಮಕ್ಕಾಗಿ ನಿಯಮಗಳ ಉಲ್ಲಂಘನೆ. ಆದರ್ಶಗಳಿಗಿಂತ ಅಸ್ತಿತ್ವ ಮುಖ್ಯ ಎನ್ನುವುದು ಚಾಣಕ್ಯನ ವಾದ. ಕೃಷ್ಣನು ಕೂಡ ಧರ್ಮದ ರಕ್ಷಣೆಗಾಗಿ ಕೆಲವು ನಿಯಮಗಳನ್ನು ಮುರಿದನು. ಭೀಷ್ಮ, ದ್ರೋಣ ಮತ್ತು ಕರ್ಣನಂತಹ ಮಹಾವೀರರನ್ನು ಸೋಲಿಸಲು ಕೃಷ್ಣನು ಮಾಡಿದ ತಂತ್ರಗಳನ್ನು ಚಾಣಕ್ಯರು ಸಮರ್ಥಿಸುತ್ತಾರೆ. ಚಾಣಕ್ಯನ ಪ್ರಕಾರ ಒಂದು ದೊಡ್ಡ ಒಳ್ಳೆಯ ಕೆಲಸಕ್ಕಾಗಿ ಸಣ್ಣ ತಪ್ಪು ಮಾಡುವುದರಲ್ಲಿ ತಪ್ಪಿಲ್ಲ. ನಿಮ್ಮ ಉದ್ದೇಶ ಶುದ್ಧವಾಗಿದ್ದರೆ ನೀವು ಬಳಸುವ ದಾರಿ ಕೂಡ ಪವಿತ್ರವಾಗುತ್ತದೆ. ಕೃಷ್ಣನ ರಾಜತಂತ್ರವೇ ಚಾಣಕ್ಯನ ಅರ್ಥಶಾಸ್ತ್ರಕ್ಕೆ ಅಡಿಪಾಯ. ಶ್ರೀಕೃಷ್ಣನ ಲೀಲೆಗಳನ್ನು ಅರ್ಥಮಾಡಿಕೊಂಡರೆ ಚಾಣಕ್ಯನ ನೀತಿಗಳು ಸುಲಭವಾಗುತ್ತವೆ. ಇವರಿಬ್ಬರೂ ನಮಗೆ ಕಲಿಸುವುದು ಒಂದೇ: ಸೋಲಬೇಡಿ, ಗುರಿ ಮುಟ್ಟುವವರೆಗೂ ವಿಶ್ರಮಿಸಬೇಡಿ. ನಿಮಗೆ ಶ್ರೀಕೃಷ್ಣನ ರಾಜತಂತ್ರ ಇಷ್ಟವೋ ಅಥವಾ ಚಾಣಕ್ಯನ ಕಠಿಣ ನೀತಿಗಳೋ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಜ್ಞಾನ ಮತ್ತು ತಂತ್ರದ ಈ ಅರಿವನ್ನು ಹಂಚಲು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜ್ಞಾನದ ಹಾದಿಯಲ್ಲಿ ಮುನ್ನಡೆಯಿರಿ. ಇದು ನಿಮ್ಮ ಚಾಣಕ್ಯ.